ಮೊದಲನೇದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂತೋಷ್ ಶ್ರೀಕಾಕುರೆ ಅವರೇ, ಬಲ್ಗಾರ್ ಸರ್ ಅವರೇ ಹಾಗೂ ಎಲ್ಲ ನಮ್ಮ ಪ್ರೀತಿಯ ಉಪನ್ಯಾಸಕ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ ಅವರೆಲ್ಲರಿಗೂ ಶರಣಾರ್ಥಿಗಳು. ನಾನು ನನ್ನ ಮಾತು ಆರಂಭಿಸುವುದಕ್ಕಿಂತ ಮುಂಚೆ ನೀವೆಲ್ಲರನ್ನ ಯಾರಾದರೂ ಹಾಡೋರಿದ್ರೆ ಬನ್ನಿ ಅಂತ ಕರೆದೆ. ಅದರ ಅರ್ಥ ಒಂದು ನಿಮ್ಮಲ್ಲಿರತಕ್ಕಂಥ ವಿಶೇಷವಾದ ಪ್ರತಿಭೆಗಳನ್ನು ನೋಡಬೇಕು. ಎರಡನೆಯದು ಕನ್ನಡದ ಬಗ್ಗೆ ಯಾರೇ ಸಾಹಿತಿಗಳಾಗಲಿ ಕವಿಗಳಾಗಲಿ ಏನು ಹಾಡುಗಳನ್ನು ಬರೆದಿದ್ದಾರೆ, ಬಹಳ ಅದ್ಭುತವಾದಂಥ ಹಾಡುಗಳು ಬರೆದಿದ್ದಾರೆ. ಇಡೀ ಕರ್ನಾಟಕದ ಇತಿಹಾಸ, ಕರ್ನಾಟಕದ ವೈಭವವನ್ನು ಹಾಡಿ ಹೊಗಳಿದ್ದಾರೆ. ಒಂದು 4-5 ಹಾಡುಗಳು ಕೇಳಿದರೆ ಸಾಕು ಈ ನಾಡಿನ ಶ್ರೇಷ್ಠತೆ ಎಂಥದು ಅಂತ ಗೊತ್ತಾಗ್ತದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ನಾನು ಹಾಡಕ್ಕೆ ಕರೆದೆ. ನಾವೆಲ್ಲ ಕನ್ನಡಿಗರು, ಬಹಳ ವಿಶಿಷ್ಟವಾದಂಥ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಕರ್ನಾಟಕದ ತನ್ನದೇ ಆದಂಥ ಒಂದು ಇತಿಹಾಸವಿದೆ. ಕನ್ನಡಿಗರಿಗೆ ಮನ್ನಣೆ ಇದೆ. ಕನ್ನಡಿಗರನ್ನ ಇಡೀ ವಿಶ್ವ ಮೆಚ್ಚಿಕೊಂಡಿದೆ. ವಿಶ್ವದ ಪ್ರತಿ ಮೂಲೆಯಲ್ಲೂ ಕನ್ನಡಿಗರಿದ್ದಾರೆ, ಕನ್ನಡ ಪ್ರಸರಿಸಿದೆ. ಅತ್ಯಂತ ಪ್ರಾಚೀನ ಮತ್ತು ಪುರಾತನ ಭಾಷೆ ಕನ್ನಡ. ಆ ಕನ್ನಡ ಉಳಿಸಬೇಕಾಗಿರ್ತಕ್ಕಂಥದ್ದು, ಆ ಕನ್ನಡವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ನೀವೆಲ್ಲರ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಆದರೆ ಇವತ್ತಿನ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇದೆ, ಇಂದಿನ ಯುವ ಪೀಳಿಗೆ ಕನ್ನಡದ ಬಗ್ಗೆ ತೋರಿಸ್ತಕ್ಕಂಥ ನಿರ್ಲಕ್ಷ್ಯತೆ, ಮುಂದೆ ಈ ನಾಡಿನ ಭಾಷೆಯ ಬಗ್ಗೆ, ಈ ನೆಲದ ಬಗ್ಗೆ ಏನಾಗಬಹುದು ಅಂತ ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿಯಾಗ್ತಾ ಇದೆ. ನಾನು ಅನ್ಯ ಭಾಷೆಗಳ ಬಗ್ಗೆ ಒಲವು ಇರಬಾರದು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಭಾಷೆಗೆ ತನ್ನದೇ ಆದಂಥ ಒಂದು ಗೌರವ ಇದೆ. ಆದರೆ ನಮ್ಮ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಮತ್ತು ಗೌರವ ಅದು ಮೊದಲನೇ ಸಾಲಿನಲ್ಲಿ ಇರಬೇಕು, ಮೊದಲನೇ ಪ್ರಾಶಸ್ತ್ಯದಲ್ಲಿ. ಇವತ್ತಿನ ಯುವ ಪೀಳಿಗೆ ಕನ್ನಡ ಮಾತನಾಡಿದರೆ ಅಥವಾ ಬೇರೆ ಒಂದು ಯಾವುದೋ ಒಂದು ಭಾಷೆಗಳನ್ನು ಮಾತಾಡಿದ್ರೆ ನಮ್ಮ ಬೆಲೆ ಹೆಚ್ಚಾಗ್ತದೆ ಅಂತ ತಪ್ಪು ಕಲ್ಪನೆಯನ್ನು ಆದರೆ ಅದು ಖಂಡಿತ ಸುಳ್ಳು. ಅದಕ್ಕೆ ಹೇಳಿದೆ, ಈ ನಾಡಿನ ಇತಿಹಾಸವನ್ನು ಪ್ರತಿಯೊಬ್ಬ ಈ ನಾಡಿನ ನಾಗರಿಕರಾಗಿ ನಾವು ತಿಳ್ಕೊಳ್ಳಬೇಕು. ಇದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಈಗಾಗಲೇ ಪ್ರತಿ ವರ್ಷ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊತಾನೆ ಬಂದಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದರೆ ಓದಿ ತಿಳ್ಕೊಳ್ಳೋದಕ್ಕಿಂತ ಆಚರಣೆ ಮಾಡಬೇಕು. ಯಾವ ರೀತಿ ಇಂಗ್ಲಿಷ್ ಭಾಷೆ ವಿಶ್ವದೆಲ್ಲೆಡೆ ಪ್ರಸರಿಸಿದೆ,
ಅದಕ್ಕೆ ಕಾರಣ ಏನು ಅಂತಂದರೆ ಆ ಭಾಷೆ ಇರ್ತಕ್ಕಂಥ ಆ ಭಾಷೆಯನ್ನು ಬೆಳೆಸ್ತಕ್ಕಂಥ ಒಂದು ಇಚ್ಛಾಶಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿ ಇದ್ದರೆ ಬೇಕಾದನ್ನು ಸಾಧಿಸಬಹುದು. ಅಂತ ಒಂದು ಇಚ್ಛಾಶಕ್ತಿ ನಮಗೆಲ್ಲರಿಗೂ ಇಚ್ಛಾಶಕ್ತಿ ಮನುಷ್ಯನಲ್ಲಿದ್ದರೆ ಅವನೇನನ್ನೂ ಸಾಧನೆ ಮಾಡಬಹುದು. ಅದು ನೀವು ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳಾಗಿರಲಿ ಅಥವಾ ಭಾಷೆಯನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋ ವಿಷಯ ಕೂಡ ಆಗಿರಲಿ. ಸೊ ಅಂಥ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಮನೆ ಮಾಡಿದಾಗ, ಅಂಥ ಒಂದು ಅಭಿಮಾನ ಕನ್ನಡದ ಬಗ್ಗೆ ನಿಮ್ಮಲ್ಲಿ ಬಂದಾಗ ಈ ನಾಡು ಉಳಿದರೆ ಈ ನಾಡು ಬೆಳೆಯುತ್ತದೆ. ಈ ನಾಡಿನ ಇತಿಹಾಸದ ಬಗ್ಗೆ ಒಂಚೂರು ಹೇಳೋದಾದರೆ 1947ಕ್ಕೆ ನಮ್ಮ ಸ್ವಾತಂತ್ರ್ಯ ಬಂದ ನಂತರ 1950ರಂದು ನಾವು ಸಂವಿಧಾನವನ್ನು ರಚನೆ ಮಾಡ್ತೀವಿ. ಅಂದು ನಮ್ಮ ಕಣ್ಣಲ್ಲಿರತಕ್ಕಂಥ ಇಡೀ ಭಾರತ ಒಂದು ರಾಜಮನೆತನದ ಒಕ್ಕೂಟದ ವ್ಯವಸ್ಥೆ ಇತ್ತು, ಒಂದು ರಾಜರ ಆಳ್ವಿಕೆ ಇತ್ತು. ರಾಷ್ಟ್ರ ಕಟ್ಟುವಾಗ, ಸಂವಿಧಾನ ರಚನೆಯಾದಾಗ ರಾಜರ ಆಳ್ವಿಕೆಯನ್ನು ತೆಗೆದುಹಾಕಿ ಭಾಷಾವಾರು ಪ್ರಾಂತಗಳ ರಚನೆಯಾಯಿತು. ಯಾರು ಕನ್ನಡ ಮಾತನಾಡುವವರೆ ಅವರದೇ ಆದಂಥ ಒಂದು ರಾಜ್ಯವನ್ನು ಸ್ಥಾಪನೆ ಆಯಿತು. ಹಾಗೆ ಯಾರು ಇನ್ನಿತರ ಭಾಷೆಗಳನ್ನು ಮಾತನಾಡುವವರೆ ಆ ರೀತಿ ರಾಜ್ಯಗಳ ಸ್ಥಾಪನೆಗಳಾದವು. ಅಂದರೆ ನವೆಂಬರ್ 1, 1956ರಂದು ಈ ರಾಜ್ಯ ಸ್ಥಾಪನೆಯಾಯಿತು. ಸೊ ಅಂದು ಇದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಮೈಸೂರು ರಾಜ್ಯ ಅಂತ. ಅಂದು ಕರ್ನಾಟಕ ರಾಜ್ಯ ಇರಲಿಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯ 3 ಭಾಗಗಳಾಗಿ ವಿಂಗಡಣೆಯಾಯಿತು. ಒಂದು ಉತ್ತರ ಕನ್ನಡ, ಎರಡನೆಯದು ಮಲೆನಾಡು, ಮೂರನೆಯದು ಮೈಸೂರು ಭಾಗ ಅಥವಾ ಹಳೆ ಮೈಸೂರು ಭಾಗ. ಇಡೀ ರಾಜ್ಯವನ್ನು ಈಗ ನಾವು 5 ಭಾಗಗಳಾಗಿ ನೋಡ್ತೀವಿ. ಒಂದು 3 ಭಾಗಗಳಾಗಿ ವಿಂಗಡಣೆಯಾಯಿತು. ಒಂದು ಮೈಸೂರು, ಒಂದು ಮಲೆನಾಡು, ಇನ್ನೊಂದು ಉತ್ತರ ಕನ್ನಡ. ಕ್ರಮೇಣವಾಗಿ ಬರ್ತಾ ಬಂದಾಗ ಉತ್ತರ ಕನ್ನಡದಲ್ಲಿ ಇದರ ವಿರುದ್ಧ ಧ್ವನಿಗಳು ಹೋಗಲಾರಂಭಿಸಿದವು. ಯಾಕಂದರೆ ಮೈಸೂರು ಅನ್ನೋದು ಬರೀ ಒಂದು ಪ್ರಾಂತಕ್ಕೆ ಸೀಮಿತವಾಗಿದೆ. ರಾಜ್ಯ ಅಂತ ಬಂದಾಗ ಎಲ್ಲರೂ ಒಪ್ಪಿಕೊಳ್ಳತಕ್ಕಂಥ ಒಂದು ಹೆಸರಾಗಿರಬೇಕು. ಇದರ ವಿರುದ್ಧ ಧ್ವನಿ ಯಾರಾದರೂ ಇದ್ದಾರೆ ಅಂತಂದರೆ ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ. ಅಂದರೆ ಈಗ ಉತ್ತರ ಕನ್ನಡ 2 ಭಾಗಗಳಾಗಿದೆ. ಒಂದು ಮುಂಬೈ ಕರ್ನಾಟಕ, ಇನ್ನೊಂದು ಕಲ್ಯಾಣ ಕರ್ನಾಟಕವಾಗಿದೆ ಇವತ್ತು. ಸೊ ಆ ಸಂದರ್ಭದಲ್ಲಿ ಈ ನಾಡಿನ ಶ್ರೇಷ್ಠ ವ್ಯಕ್ತಿಗಳೆಲ್ಲರೂ ಸೇರಿ ಈ ವಾದವನ್ನು ಒಪ್ಕೊಂಡ ನಂತರ ನವೆಂಬರ್ 1, 1973ರಂದು ಇದು ಮರುನಾಮಕರಣವಾಗಿದೆ. ಅಂದರೆ ಮೈಸೂರು ರಾಜ್ಯವನ್ನು ತೆಗೆದುಹಾಕಿ ಕರ್ನಾಟಕ, ಕರುನಾಡು ಅಂತ ಮರುನಾಮಕರಣ ಮಾಡ್ತಾರೆ. ಇತಿಹಾಸ ಹೇಳ್ತದೆ. ಹೊಯ್ಸಳರು ಕದಂಬನ ಕಾಲದಲ್ಲೂ ಅಥವಾ ಮೈಸೂರು ರಾಜರ ಆಳ್ವಿಕೆಯಲ್ಲೂ ಈ ಕರ್ನಾಟಕ ಎಂಬ ಪದವನ್ನು ಬಳಸಲಾಗಿತ್ತು ಅಂತ ಹೇಳಿದ ಇತಿಹಾಸ. ಸೊ ಆ ಕರ್ನಾಟಕ ಎಂಬ ಹೆಸರು ಈ ರಾಜ್ಯಕ್ಕೆ ನಾಮಕರಣವಾಗಿದೆ. ಇದು ಈ ದಿನದ ವಿಶೇಷತೆ. ನೆನಪಿಗೋಸ್ಕರ ಇವತ್ತು ನಾವು ರಾಜ್ಯೋತ್ಸವ ಆಚರಣೆ ಬರೀ ನೆನಪಿಗೋಸ್ಕರ ಅಲ್ಲ.
ಕನ್ನಡದ ಅಭಿಮಾನವನ್ನು ಪ್ರತಿಯೊಬ್ಬರಲ್ಲಿ ಬೆಳೆಸಬೇಕು. ಕನ್ನಡ ಭಾಷೆಗೆ ಇರ್ತಕ್ಕಂಥ ಮೊದಲ ಪ್ರಾಶಸ್ತ್ಯ ಬರಬೇಕು. ಕನ್ನಡವನ್ನು ಬೆಳೆಸಬೇಕು. ಕನ್ನಡ ನಾವೆಲ್ಲರೂ ಕನ್ನಡದ ಬಗ್ಗೆ ಅಭಿಮಾನವನ್ನು ತೋರಬೇಕು. ನೀವು ಬೇರೆ ರಾಜ್ಯಕ್ಕೆ ಹೋಗಿ, ಬೇರೆ ದೇಶಕ್ಕೆ ಹೋಗಿ, ಉದಾಹರಣೆಗಾಗಿ ನೀವು ಫ್ರಾನ್ಸಿಗೆ ಹೋಗಿ, ಅಲ್ಲಿ ಯಾರು ಇಂಗ್ಲೀಷ್ ಮಾತನಾಡೋದಿಲ್ಲ. ಮಹಾರಾಷ್ಟ್ರದಲ್ಲಿ ಫ್ರೆಂಚ್ ಬಳಕೆ. ಹೀಗೆ ಹಲವಾರು ರಾಷ್ಟ್ರಗಳು. ಯಾವ ರಾಷ್ಟ್ರ ತನ್ನ ಭಾಷೆ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸ್ತದೆ, ಹಾಗೆ ನಾವೇಕೆ ನಮ್ಮ ಭಾಷೆ ಬಗ್ಗೆ ಅಭಿಮಾನವನ್ನು ಭಾಷೆ ಬೆಳೀತು ಅಂತಂದರೆ, ಭಾಷೆ ಪ್ರಸರಿಸುವುದು ಅಂತಂದರೆ ನಾಡಿನ ಅವಕಾಶಗಳ ಹುಡುಕೊಂಡು ಅನೇಕ ಆಂತರಿಕ ಸಮಸ್ಯೆಗಳು ಎದುರಿಸಬಹುದು. ನಾವೆಲ್ಲ ಭಾರತೀಯ, ಆದರೆ ನಾವು ಕನ್ನಡಿಗರು. ಸೊ ಆ ಕಾರಣಕ್ಕೆ ಕನ್ನಡ ಬಗ್ಗೆ ಇದು ನಮ್ಮ ಮಣ್ಣಿನ ಭಾಷೆ. ಇದು ನಾವು ಬೇರೆ ಭಾಷೆಗಳನ್ನು ಕಲಿತೀವಿ. ಆ ಭಾಷೆ ಎಲ್ಲೋ ಒಂದು ಕಡೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದರ ಸಲುವಾಗಿ ಆ ಭಾಷೆಗಳನ್ನು ಕಲಿತೀವಿ. ಅದು ಇರಲಿ, ಹಾಗಾಗಿ ತಿಳ್ಕೊಂಡು ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರಲ್ಲ. ಅದಕ್ಕೆ ದಯವಿಟ್ಟು ಸ್ವಚ್ಛವಾದ ಮನಸ್ಸಿನಿಂದ ಸ್ವಚ್ಛವಾದ ಕನ್ನಡವನ್ನು ಮಾತನಾಡತಕ್ಕಂಥ ಕೆಲಸವನ್ನು ಎಲ್ಲೋ ಒಂದು ಕಡೆ ಕೂಡಿದೆ. ಈಗೇನು ಪಠ್ಯಗಳು ಶಾಲಾ ಆಗಲಿ ಕಾಲೇಜುಗಳಾಗಲಿ ಇಂಗ್ಲೀಷ್ನಲ್ಲಿ ಬರ್ತದೆ, ಅದು ಕನ್ನಡದಲ್ಲಿ ಬರಬೇಕು ಅನ್ನೋ ಕೂಡಿದೆ. ಅದು ಇಷ್ಟು ಬೇಗ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಬರಬೇಕಾದ್ರೆ ಮತ್ತೆ ನಾವು ಮೊದಲನೇ ಪ್ರಾರಂಭ ಮಾಡಬೇಕಾಗ್ತದೆ. ಇದಕ್ಕೆ ದಯವಿಟ್ಟು ಕನ್ನಡದ ಬಗ್ಗೆ ಅಭಿಮಾನದಲ್ಲಿ ಕನ್ನಡದ ಶ್ರೇಷ್ಠತೆ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಂಡು ಬಹಳ ಪ್ರಬುದ್ಧರು ಈ ನಾಡಿನಲ್ಲಿ. ಅದಕ್ಕೆ ಇಡೀ ವಿಶ್ವದಲ್ಲಿ ಕನ್ನಡಿಗರು ಬಂದರೆ ಬಹಳ ಗೌರವವಿದೆ, ಮೊದಲ ಪ್ರಾಶಸ್ತ್ಯ. ಸೊ ಆ ಕಾರಣಕ್ಕೆ ಬರೀ ರಾಜ್ಯೋತ್ಸವ ಆಚರಣೆ ಮಾಡೋದು, ಅದನ್ನು ಒಂದು ತಾಸು ಒಂದು ದಿನ ಅಷ್ಟೇ ನೆನಪಿಟ್ಟುಕೊಳ್ಳಲ್ಲ. ಪ್ರತಿದಿನವೂ ಇದು ಮುಖ್ಯ ಉತ್ಸವ, ಪ್ರತಿ ಕ್ಷಣವೂ ಅದು ಉತ್ಸವ ಆಗಿರಬೇಕು. ಆ ಉತ್ಸವ ನಿಮ್ಮ ಉತ್ಸವ, ನಿಮ್ಮ ನಾಡಿನ ಉತ್ಸವ, ನಿಮ್ಮ ನೆಲದ ಉತ್ಸವ. ಅದರ ಬಗ್ಗೆ ಅಭಿಮಾನವಿರಲಿ, ಅದರ ಬಗ್ಗೆ ಗೌರವವಿರಲಿ. ಅದು ಮೊದಲ ಆದ್ಯತೆಯಾಗಿರಲಿ. ಅಂದಾಗ ಮಾತ್ರ ಇದು ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನೋ ಸೊಗಡಿನಲ್ಲಿ ಈ ನೆಲಕ್ಕೆ ಅರೋಧ ತೋರಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬಹುದು. ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ. ಮತ್ತೆ ಮೊದಲನೇ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಕನ್ನಡ ನಿಮ್ಮ ಉಸಿರಾಗಲಿ, ಕನ್ನಡ ಸದಾ ಹಸಿರಾಗಲಿ. ಅದನ್ನು ಮಾಡ್ತಕ್ಕಂಥವ್ರು ನೀವು. ನಿಮಗೆ ಶುಭವಾಗಲಿ.